ನಮಸ್ಕಾರ. ಇವತ್ತಿನ ವಿಡಿಯೋ ಭಾರತಕ್ಕೆ ಹಣ ಕಳಿಸಿ ಆದರೆ 3.5% ತೆರಿಗೆ ಕಟ್ಟಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇದೇನಿದು 3.5% ತೆರಿಗೆ ಕಟ್ಟಬೇಕು, ನಮ್ಮ ದೇಶಕ್ಕೆ ಏನಾದರೂ ಅನ್ವಯ ಆಗುತ್ತಾ ಅಂತ ನೀವೇನಾದರೂ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಉದಾಹರಣೆಗೆ ಇವತ್ತು ನಾನು 3 ಟಾಪಿಕ್ನ ಕವರ್ ಮಾಡ್ತಾ ಇದ್ದೇನೆ. ಇದು ಟಾಪಿಕ್ ನಂಬರ್ 1. ನಿಫ್ಟಿ ಇವತ್ತು ಒಂದಷ್ಟು ಚೇತರಿಕೆಯನ್ನು ಕಾಣ್ತು, ಒಂದಷ್ಟು ವೀಕ್ನೆಸ್ ಅನ್ನ ಕಂಡ ಮೇಲೆ ಈ ಪಾಸಿಟಿವ್ ಟ್ರೆಂಡ್ ಬಂದದ್ದು ಪಾಸಿಟಿವ್ ಗ್ಲೋಬಲ್ ಕ್ಯೂಸ್ ಇಂದ. ಅಮೆರಿಕದ ಬಾಂಡ್ ಈಲ್ಡ್ ರೀಸೆಂಟ್ ಹೈಯಿಂದ ಒಂದಷ್ಟು ಕೆಳಗೆ ಬಿದ್ದಿದೆ. ಅದರಿಂದಾಗಿ US ಮಾರುಕಟ್ಟೆ ಕೂಡ ಒಂದಷ್ಟು ಚೇತರಿಕೆಯನ್ನು ಕಾಣ್ತು. ನಿನ್ನೆ US ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಲ್ಲಿ ಒಂದು ಒನ್ ಬಿಗ್ ಬ್ಯೂಟಿಫುಲ್ ಬಿಲ್ ಆಕ್ಟ್ ಅಂತ ಪಾಸ್ ಮಾಡಿದ್ದಾರೆ. ಅದರಲ್ಲಿ ಕೀ ಪ್ರಾವಿಷನ್ ಏನು ಅಂತಂದ್ರೆ ಸಿಗ್ನಿಫಿಕೆಂಟ್ ರಿಲೀಫ್ ಫಾರ್ ಮಿಲಿಯನ್ಸ್ ಆಫ್ ಫಾರಿನ್ ವರ್ಕರ್ಸ್ ಅಮೆರಿಕದಲ್ಲಿರೋರಿಗೆ ಟು ಸೆಂಡ್ ಮನಿ ಅಬ್ರಾಡ್, ಅಂದ್ರೆ ವಿದೇಶಕ್ಕೆ ಕಳಿಸಬೇಕಾದ ಹಣದಲ್ಲಿ ಒಂದಷ್ಟು ರಿಯಾಯಿತಿನ ಘೋಷಣೆ ಮಾಡಿದ್ದಾರೆ. ಅಂದರೆ ಇದು ಮುಂಚೆ ಇರಲಿಲ್ಲ, ಈಗ ಹಾಕಿರೋದು 5% ನಿಂದ 3.5%ಗೆ ಇಳಿಕೆ ಮಾಡಿದ್ದಾರೆ. ಆದರೂ ಕೂಡ ಇದು ಮುಂಚೆ ಇರಲಿಲ್ಲ, ಈಗ ಬಂದಿದೆ. ಎಲ್ಲರಿಗೂ ಒಂದಷ್ಟು ಬೇಸರದ ವಿಚಾರ, ಸ್ಪೆಷಲಿ ಭಾರತೀಯ ಒರಿಜಿನ್ ನಾಗರಿಕರಿಗೆ ಮತ್ತು ಅನಿವಾಸಿ ಭಾರತೀಯರಿಗೆ ಮತ್ತು ಬಿಸ್ನೆಸ್ ವೀಸಾದಲ್ಲಿ ಅಲ್ಲಿರುವವರಿಗೆ. ಫೈನಲ್ ವರ್ಷನ್ ಅಲ್ಲಿ ಆ ರೆಮಿಟೆನ್ಸ್ ಟ್ಯಾಕ್ಸ್ ಏನಿದೆ ಅದನ್ನು 5% ನಿಂದ 3.5%ಗೆ ತಗೊಂಡ್ಬಂದಿದ್ದಾರೆ. ಲಾಗು ಆಗೋದು January 1, 2026. ಅಂದರೆ ನಾನ್ US ಸಿಟಿಸನ್ಸ್ ಅದೇನು ಹಣವನ್ನು ಕಳಿಸ್ತಾರೆ ಅವರ ಫ್ಯಾಮಿಲಿ ಮೆಂಬರ್ಸಿಗೆ ಕಳಿಸ್ಬೇಕಾದ್ರೆ 3.5% ತೆರಿಗೆಯನ್ನು ಅಮೆರಿಕ ದೇಶಕ್ಕೆ ಕಟ್ಟಬೇಕಾಗುತ್ತೆ. ಇದರಿಂದ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಆಗುತ್ತೆ. 32 ಲಕ್ಷ ಭಾರತೀಯರಿಗೆ ಯಾರು ರೆಗ್ಯುಲರ್ ಆಗಿ ಅವರ ಸರ್ಪ್ಲಸ್ ಮನಿಯನ್ನು ಅವರ ಕುಟುಂಬದವರಿಗೆ ಟ್ರಾನ್ಸ್ಫರ್ ಮಾಡ್ತಾರೋ. ಮುಂದಿನ ದಿನಗಳಲ್ಲಿ ಅಮೆರಿಕದಿಂದ ಭಾರತಕ್ಕೆ ಬರುವಂತಹ ಹಣ ಇದರಿಂದಾಗಿ ಒಂದಷ್ಟು ಕಮ್ಮಿ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಈಗ ಟಾಪಿಕ್ ನಂಬರ್ 2. ಷೇರು ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ನಲ್ಲಿ ಒಂದಷ್ಟು ಬದಲಾವಣೆ ಆಗ್ತದೆ 23ನೇ ತಾರೀಕು ಜೂನ್ 2025ರಿಂದ. ಮತ್ತೆ ಅಲ್ಲಿ ಒಂದಷ್ಟು ರೀಬ್ಯಾಲೆನ್ಸಿಂಗ್ ಮಾಡ್ತಾ ಇದ್ದಾರೆ ಸೆನ್ಸೆಕ್ಸ್ ನಲ್ಲಿ. ಮತ್ತು BSE ಯಲ್ಲಿ ನೆಸ್ಲೆ ಇಂಡಿಯಾ ಇಂಡಸ್ಇಂಡ್ ಬ್ಯಾಂಕ್ ಅದನ್ನ ರೀಪ್ಲೇಸ್ ಮಾಡ್ತದೆ ಟ್ರೆಂಡ್ 2 ಮತ್ತು BL ದ ಸೆನ್ಸೆಕ್ಸ್ ಇಂಡೆಕ್ಸ್. BSE 100 ನಲ್ಲಿ 3 ಚೇಂಜಸ್ ಇದೆ. ಭಾರತ್ ಫೋರ್ಜು, ಡಾಬರ್ ಇಂಡಿಯಾ ಸಿಮೆಂಟ್ಸ್ ಲಿಮಿಟೆಡ್ ಅದನ್ನು ರೀಪ್ಲೇಸ್ ಮಾಡ್ತಾ ಇದ್ದಾವೆ. ಡಿಕ್ಸನ್ ಟೆಕ್ನಾಲಜೀಸ್, ಕೋಫೋರ್ಜ್ ಲಿಮಿಟೆಡ್ ಮತ್ತು ಇಂಡಸ್ ಟವರ್ಸ್. BSE ಬ್ಯಾಂಕೆಕ್ಸ್ ಇಂಡೆಕ್ಸ್ ನಲ್ಲಿ IDFC ಫಸ್ಟ್ ಬ್ಯಾಂಕ್ ಒಳಗೆ ಬರುತ್ತೆ, ಕೆನರಾ ಬ್ಯಾಂಕ್ ಹೊರಗೆ ಹೋಗುತ್ತೆ. ಈ ಎಲ್ಲ ಬದಲಾವಣೆಗಳು ಲಾಗು ಆಗೋದು 23ನೇ ತಾರೀಕು ಜೂನ್ 2025ರ ಬಿಗಿನಿಂಗ್ ಆಫ್ ಟ್ರೇಡಿಂಗ್ ನಲ್ಲಿ. ಇಂತಹ ಬದಲಾವಣೆಗಳು ನಮ್ಮ ಸೂಚಕದಲ್ಲಿ ಆಗ್ಬೇಕಾದ್ರೆ ಇಂಡೆಕ್ಸ್ ಮತ್ತು ETF ಗಳಲ್ಲಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗತ್ತೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ಕಾಣಬಹುದು. ಈಗ ಟಾಪಿಕ್ ನಂಬರ್ 3. ನಿಲೇಶ್ ಶಾ, MD, ಕೋಟಕ್ ಮಹೀಂದ್ರ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ, ಅಂದರೆ ಕೋಟಕ್ ಮಹೀಂದ್ರ ಮ್ಯೂಚುವಲ್ ಫಂಡ್ ಕಂಪನಿ. ಅವ್ರು ಹೇಳ್ತಾರೆ ವ್ಯಾಲ್ಯೂಯೇಷನ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಆಗಿದೆ, ಸ್ಪೆಷಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಮತ್ತು ಲಾಂಗ್ ಟರ್ಮ್ ಆವರೇಜ್ಗಿಂತ ಜಾಸ್ತಿ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದರಿಂದಾಗಿ ಅವರ ನಿರೀಕ್ಷೆ ಏನು ಅಂತಂದ್ರೆ ನಿಫ್ಟಿ 50 ಸ್ಟಾಕ್ಸ್ ಪ್ರಾಫಿಟ್ 11-13% ಆಗಬೇಕು 2025-26. ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸ್ ಅಪ್ರಿಷಿಯೇಟ್ ಆಗಿದೆ 4.5 ಟೈಮ್ಸ್ ಕಳೆದ 5 ವರ್ಷದಲ್ಲಿ. ಅಂದರೆ CAGR 35% ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಅನ್ನು ಕಂಡಿದೆ. ಇದು ಬಹಳ ಜಾಸ್ತಿ ಆಯಿತು. ನಾರ್ಮಲ್ ಗ್ರೋತ್ 15% ಇರುವಂತಹದ್ದು ದೀರ್ಘಾವಧಿ. ಅದರಿಂದಾಗಿ ಅಡ್ಜಸ್ಟ್ ಆಗಲಿಕ್ಕೆ ಲಾಂಗ್ ಟರ್ಮ್ ಅವರೇಜ್ಗೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಒಂದಷ್ಟು ಕೆಳಗೆ ಬೀಳಬೇಕು, ಇಲ್ಲ ಒಂದಷ್ಟು ಬಲವರ್ಧನೆಗೆ ಒಳಗಾಗಬೇಕು ಕೆಲವು ತಿಂಗಳುಗಳ ಕಾಲ. ಹಾಗೇನೆ ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ಕೂಡ ಅಪ್ರಿಷಿಯೇಟ್ ಆಗಿದೆ 4.5 ಟೈಮ್ಸ್ ಕಳೆದ 5 ವರ್ಷದಲ್ಲಿ. CAGR 35% ಬಂದಿದೆ, ಸಿಮಿಲರ್ ಟು ಮಿಡ್ ಕ್ಯಾಪ್ 100 ಇಂಡೆಕ್ಸ್. ಲಾಂಗ್ ಟರ್ಮ್ ನಲ್ಲಿ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ ಬಹಳ ಅಪ್ರಿಸಿಯೇಷನ್ ಅನ್ನು ಕಂಡಿದೆ. ಶಾರ್ಟ್ ಪೀರಿಯಡ್ಸ್ ನೋಡಿದಾಗ ನಮಗನ್ಸುತ್ತೆ ಒಂದಷ್ಟು ವೀಕ್ನೆಸ್ ಕಂಡು ಬಂತು. ಉದಾಹರಣೆಗೆ ನವೆಂಬರ್ 2013ರಲ್ಲಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ಅಂದಾಜು 3003 ಲೆವೆಲ್ ಇತ್ತು. ಜನವರಿ 2018ನಲ್ಲಿ 9600 ಕುರಿತು. ಮುಂದೆ ಒಂದಷ್ಟು ಕುಸಿತವನ್ನು ಅನುಭವಿಸಿ ಜನವರಿ 2020ರಲ್ಲಿ 6300 ಬಿತ್ತು. ಕೋವಿಡ್ ನಲ್ಲಿ ಮತ್ತೆ 3300 ಲೆವೆಲ್ ಹೋಯಿತು. ಅಲ್ಲಿಂದ ದೊಡ್ಡ ರ್ಯಾಲಿಯನ್ನು ಕಂಡು
19,600 ತಲುಪಿದ್ದು ಡಿಸೆಂಬರ್ 2024 ಮತ್ತೆ ಸದ್ಯಕ್ಕೆ 17,600 ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಹೈ ವಾಲಟಾಲಿಟಿ ಇದೆ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಇಂಡಿಸಸ್ ಅಲ್ಲಿ. ಹಾಗೇನೆ ಪ್ರಾಫಿಟ್ ಪೊಟೆನ್ಷಿಯಲ್ ಜಾಸ್ತಿ ಇದೆ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ಸ್ ಬಿಲಾಂಗಿಂಗ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಟಗರಿ. ನಿಫ್ಟಿ 50 ಸೂಚಕವನ್ನು ನೋಡಿದ್ರೆ ಹೇಳಿಕೊಳ್ಳುವಷ್ಟು ವಾಲಟಾಲಿಟಿ ಇಲ್ಲ. ಆದ್ದರಿಂದ ಹೊಸ ಇನ್ವೆಸ್ಟರ್ಸ್ಗೆ ಲಾಸ್ ಮಾಡಿಕೊಳ್ಳಲಿಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರುವವರಿಗೆ, ಭಯ ಇರುವವರಿಗೆ ಏನಿದ್ದರೂ ಕೂಡ ನಿಫ್ಟಿ 50ಯಲ್ಲಿರುವ ಷೇರುಗಳು ಅತಿ ಸಮಂಜಸ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಎಕ್ಸ್ಪೋಜರ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಮ್ಯೂಚುವಲ್ ಫಂಡ್ ಅಲ್ಲಿ ಎಷ್ಟಿದೆ? ಟೋಟಲ್ ಇನ್ವೆಸ್ಟ್ಮೆಂಟ್ ಷೇರು ಮತ್ತು ಮ್ಯೂಚುವಲ್ ಫಂಡ್ ಅನ್ನು ಕನ್ಸಿಡರ್ ಮಾಡಿದಾಗ ಆ ಪರ್ಸೆಂಟೇಜ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.